ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೇಬಲ್ಡ್ ಗ್ರಾಫ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಗ್ರಾಫ್ ಥಿಯರಿ ಅಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಲೇಬಲ್ಡ್ ಗ್ರಾಫ್ ಅಂತ ಅಂದ್ರೆ ಏನು ಅಂತಂದ್ರೆ, ಟ್ರೀ ಈಸ್ ಸೆಡ್ ಟು ಬಿ ಲೇಬಲ್ಡ್ ಇನ್ ವಿಚ್ ಎವ್ರಿ ವರ್ಟೆಕ್ಸ್ ಆಫ್ ದ ಟ್ರೀ ಹ್ಯಾಸ್ ಅಸೈನ್ಡ್ ಎ ಯೂನಿಕ್ ಲೇಬಲ್. ಸೊ ಇದೇನ್ ಹೇಳ್ತಾ ಇದೆ ಅಂತಂದ್ರೆ, ಸೊ ನಾವೇನ್ ಮಾಡ್ತಿದ್ವಿ, ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಇದು ವರ್ಟೆಕ್ಸ್, ಇದನ್ನ ಕನೆಕ್ಟ್ ಮಾಡುವಂತದ್ದನ್ನ ಎಡ್ಜ್ ಅಂತ ಕರಿತೀವಲ್ವಾ. ಸೊ ಈ ವರ್ಟೆಕ್ಸ್ ಗೆ ಏನ್ ಮಾಡ್ತಾ ಇದ್ವಿ, ಎ ಬಿ ಸಿ ಆ ತರ ವೇರಿಯೇಬಲ್ಸ್ ಗಳನ್ನ ಕೊಡ್ತಾ ಇದ್ವಿ. ಆದ್ರೆ ಇಲ್ಲಿ ಲೇಬಲ್ಡ್ ಗ್ರಾಫ್ ಅಲ್ಲಿ ಏನ್ ಮಾಡ್ಬೇಕು, ನಾವು ಇಲ್ಲಿ ಆಪರೇಟರ್ ಗಳನ್ನ ಕೊಡ್ಬೇಕು. ಪ್ಲಸ್ ಮೈನಸ್ ಆ ರೀತಿ ಆಪರೇಟರ್ ಗಳನ್ನ ಕೊಟ್ರೆ ಏನಂತ ಕರಿತೀವಿ, ಇದನ್ನ ಲೇಬಲ್ಡ್ ಗ್ರಾಫ್ ಅಂತ ಕೊಡ್ತೀವಿ. ಕನ್ಸ್ಟ್ರಕ್ಟ್ ದಿ ಟ್ರೀ ಫಾರ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂತ ಕೊಟ್ಬಿಡ್ತಾರೆ. ಸೊ ಇದೊಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಇದರಲ್ಲಿ ಆಪರೇಟರ್ ಗಳಿವೆ, ಅಂದ್ರೆ ಪ್ಲಸ್ ಮೈನಸ್. ಆಪರೆಂಟ್ ಗಳು ಅಂತಂದ್ರೆ 6 ಇರ್ಬೋದು, 4 ಇರ್ಬೋದು, ಅವುಗಳನ್ನೆಲ್ಲ ಆಪರೆಂಟ್ ಅಂತ ಕರಿತಾ ಹೋಗ್ತೀವಿ. ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಬ್ರಾಕೆಟ್ ಗಳನ್ನ ಒಂದೊಂದೇ ಬಿಡಿಸ್ತಾ 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 ನಾವು ಬರ್ಬೇಕು. ಹೇಗೆ ಈಗ ನೋಡಿ. ಸೊ 3 ಏನಾಗಿದೆ, ಎಲ್ಲಾ ಬ್ರಾಕೆಟ್ ಗಳಿಂದ ಹೊರಗಡೆ ಇದೆ. ಎರಡು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ, ಅವಾಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಬೇಕಿತ್ತು, ಆದ್ರೆ ಏನಾಗ್ತಾ ಇದೆ ನೋಡಿ, ಇವೆರಡು ಸಪರೇಟ್ ಇದೆ. ಸೊ ಆಪರೇಟರ್ ಗಳನ್ನ ನಾನು ಎಲ್ಲಿ ಬರಿಬೇಕು ಅಂತ ಹೇಳಿದೆ, ಆಪರೇಟರ್ ಗಳನ್ನ ನಾನು ವರ್ಟೆಕ್ಸ್ ಪಾರ್ಟ್ ಅಲ್ಲಿ ಬರಿಬೇಕು. ವರ್ಟೆಕ್ಸ್ ಜಾಗದಲ್ಲಿ ಆಪರೇಟರ್ ಗಳನ್ನ ಬರಿಬೇಕು. ಸೊ ಇದನ್ನ ಏನಂತ ಕರಿತೀವಿ ನೋಡಿ, ಇದು ಲೆಫ್ಟ್ ಸೈಡ್, ಇದು ಅಷ್ಟು ಕೂಡ ರೈಟ್ ಸೈಡ್. ಈ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅನ್ನ ಕನೆಕ್ಟ್ ಮಾಡ್ತಿರುವಂತದ್ದು ಯಾವುದು ಆಪರೇಟರ್, ಮೈನಸ್ ಆಪರೇಟರ್. ಸೊ ಈ ಮೈನಸ್ ಆಪರೇಟರ್ ನ ಏನಂತ ಕರಿತೀವಿ, ಸೆಂಟ್ರಲ್ ಆಪರೇಟರ್. ಏನಂತ ಕರಿತೀವಿ, ಸೆಂಟ್ರಲ್ ಆಪರೇಟರ್. ಇದೇನ್ ಮಾಡುತ್ತೆ, ಎರಡು ಆಪರೇಷನ್ಸ್ ಗಳನ್ನ ಕೂಡಿಸುತ್ತೆ. ಸೊ ಇವಾಗ ಏನಾಯ್ತು, ಮೈನಸ್ ಇಲ್ಲಿ ಒಂದು ವರ್ಟೆಕ್ಸ್ ಅಂತ ಅನ್ಕೊಳ್ಳಿ ಇದನ್ನ. ಸೊ ಇಲ್ಲಿ ಮೈನಸ್ ಅನ್ನ ಬರಿಬೇಕು, ವರ್ಟೆಕ್ಸ್ ಗೆ ಮೈನಸ್ ವ್ಯಾಲ್ಯೂ ಬರಿಬೇಕು. ಲೆಫ್ಟ್ ಸೈಡ್ ಅಲ್ಲಿ ಏನಿದೆ, 3 ಮಾತ್ರ ಇದೆ. ರೈಟ್ ಸೈಡ್ ಅಲ್ಲಿ ಇದು ಅಷ್ಟು ಇದೆ. ಸೊ ಇದಷ್ಟು ಕೂಡ ನಾನು ಸಪರೇಟ್ ಆಗಿ ಬರಿತಾ ಹೋಗ್ಬೇಕು, ಅಷ್ಟು ಒಂದೇ ಸಲ ಬರೆಯಂಗಿಲ್ಲ. ಈಗ ನೆಕ್ಸ್ಟ್, ಸೊ ಇವಾಗ ಏನಾಯ್ತು, 3 ಆಯ್ತು, ಮೈನಸ್ ಆಯ್ತು, ಇನ್ನ ಇದಷ್ಟು ಕೂಡ ಉಳಿತು ಇವಾಗ. ಸೊ ಇವಾಗ ಏನ್ ಮಾಡ್ಬೇಕು, ಇದರಲ್ಲಿ ಸೆಂಟ್ರಲ್ ಆಪರೇಟರ್ ಅನ್ನ ಹುಡುಕ್ಬೇಕು. ಸೊ ಇವಾಗ ಒಂದೊಂದೇ ಬ್ರಾಕೆಟ್ ಅನ್ನ ರಿಮೂವ್ ಮಾಡಿ. ಈ ಬ್ರಾಕೆಟ್, ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ ಬ್ರಾಕೆಟ್ ಎರಡೂ ಕೂಡ ಒಂದೇ ಸಲ ತೆಗಿಬೇಕು. ಸೊ ಓಪನ್ ಬ್ರಾಕೆಟ್ ಕ್ಲೋಸ್ಡ್ ಬ್ರಾಕೆಟ್ ನ ತೆಗೆದಾಗ ಏನ್ ಉಳಿತು, ಇಲ್ಲಿ ಒಂದು ಸೆಂಟ್ರಲ್ ಆಪರೇಟರ್ ಬಂತು, ಇದು ಲೆಫ್ಟ್ ಸೈಡ್, ಇದು ಅಷ್ಟು ಕೂಡ ಏನಾಯ್ತು ರೈಟ್ ಸೈಡ್. ಸೊ ಇದಷ್ಟು ಮತ್ತೆ ಈ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಎಕ್ಸ್ ಅನ್ನು ಕನೆಕ್ಟ್ ಮಾಡ್ತಿರೋದು ಯಾವುದು, ಪ್ಲಸ್. ಸೊ ಇದೇನಾಯ್ತು ನನಗೆ ಸೆಂಟ್ರಲ್ ಆಪರೇಟರ್. ಸೆಂಟ್ರಲ್ ಆಪರೇಟರ್. ಸೊ ಇವಾಗ ಏನ್ ಮಾಡಬೇಕು, ಸೆಂಟ್ರಲ್ ಆಪರೇಟರ್ ನ ವರ್ಟೆಕ್ಸ್ ಗೆ ಕೊಡಬೇಕು, ಪ್ಲಸ್ ಲೀಫ್ ನೋಡ್ಸ್. ಇದು ಲೀಫ್ ನೋಡ್ ಅಲ್ಲಿ ಬಂದ್ರೆ ಏನಾಗಲ್ಲ ಅಂತ. ಸೊ ಯಾಕೆ ಲೀಫ್ ನೋಡ್ ಅಂದ್ರೆ ಇದಕ್ಕೆ ಯಾವುದೇ ಚೈಲ್ಡ್ ಇಲ್ಲ ಅಂತ. ಸೊ ಇವಾಗ ಏನ್ ಮಾಡಬೇಕು, ಲೆಫ್ಟ್ ಸೈಡ್ ಇರುವಂತದ್ದು ಯಾವುದು, ಎಕ್ಸ್. ನೆಕ್ಸ್ಟ್ ರೈಟ್ ಸೈಡ್ ಇದಷ್ಟು ಇದೆ, ಮತ್ತೆ ಸಪರೇಟ್ ಮಾಡಿ ಬರಿಬೇಕು. ಈಗ ಎಕ್ಸ್ ಆಯ್ತು, ಪ್ಲಸ್ ಆಯ್ತು. ಒಂದೊಂದೇ ಬ್ರಾಕೆಟ್ ನ ರಿಮೂವ್ ಮಾಡ್ತಾ ಬನ್ನಿ ಅಷ್ಟೇ. ಸೊ ಓಪನ್ ಬ್ರಾಕೆಟ್ ನ ರಿಮೂವ್ ಮಾಡಿದೆ, ಮತ್ತೆ ಒಂದು ಕ್ಲೋಸ್ಡ್ ಬ್ರಾಕೆಟ್ ನ ರಿಮೂವ್ ಮಾಡಿದೆ. ಸೊ ಇವಾಗ ಏನಾಯ್ತು, ಇದು ಲೆಫ್ಟ್ ಸೈಡ್ 6 ಮಲ್ಟಿಪ್ಲಿಕೇಶನ್, ಇದು ಎಕ್ಸ್ ಅಲ್ಲ, ಇದು ಮಲ್ಟಿಪ್ಲಿಕೇಶನ್ ಏನಾಯ್ತು, ಸೆಂಟ್ರಲ್ ಆಪರೇಟರ್. ಸೆಂಟ್ರಲ್ ಆಪರೇಟರ್ ಯಾವುದು, ಮಲ್ಟಿಪ್ಲಿಕೇಶನ್. ಸೊ ಇದಷ್ಟು ಕೂಡ ಏನಾಯ್ತು, ರೈಟ್ ಸೈಡ್ ಆಯ್ತು. ಸೊ ಒಂದು ವರ್ಟೆಕ್ಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೆ ಮಲ್ಟಿಪ್ಲಿಕೇಶನ್ ಅನ್ನ ಕೊಟ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಗೆ 6 ಬರೀತೀನಿ, ರೈಟ್ ಸೈಡ್ ಗೆ ನಾನು ಇವಾಗ ಇದನ್ನ ಕಂಡುಹಿಡಿಬೇಕು. ಈಗ ನೆಕ್ಸ್ಟ್ 6 ಆಯ್ತು, ಮಲ್ಟಿಪ್ಲಿಕೇಶನ್ ಆಯ್ತು, ಇನ್ನ ಉಳಿದಿರೋದು ಇಷ್ಟು ಮಾತ್ರ ಉಳ್ಕೊಂಡಿದೆ. ಇದರಲ್ಲಿ ಏನು, ಒಂದು ಓಪನ್ ಬ್ರಾಕೆಟ್ ನ ರಿಮೂವ್ ಮಾಡಿದ್ರೆ ಒಂದು ಕ್ಲೋಸ್ಡ್ ಬ್ರಾಕೆಟ್ ಅನ್ನ ರಿಮೂವ್ ಮಾಡಬೇಕು. ಸೊ ಇದಾಗಿ ಉಳಿದಿರುತ್ತೆ, ಈ ಬ್ರಾಕೆಟ್ ಅನ್ನ ರಿಮೂವ್ ಮಾಡ್ತೀನಿ. ಈಗ ಏನಾಯ್ತು, 4 ಉಳಿದಿದೆ ಲೆಫ್ಟ್ ಸೈಡ್ ಅಲ್ಲಿ. ಇದು ಡಿವಿಷನ್ ಆಪರೇಟರ್ ಏನಾಗುತ್ತೆ, ಸೆಂಟ್ರಲ್ ಆಪರೇಟರ್ ಆಗುತ್ತೆ. ಯಾಕೆ, ಇದು ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅನ್ನ ಕನೆಕ್ಟ್ ಮಾಡ್ತಾ ಇದೆ. ಸೊ ಇದಷ್ಟು ಕೂಡ ಏನಾಗುತ್ತೆ, ರೈಟ್ ಸೈಡ್. ಒಂದು ವರ್ಟೆಕ್ಸ್ ಅನ್ನ ಕ್ರಿಯೇಟ್ ಮಾಡಿ, ಯಾವ ಆಪರೇಟರ್, ಡಿವಿಷನ್ ಆಪರೇಟರ್, ಮತ್ತೆ 4 ನ ಲೆಫ್ಟ್ ಸೈಡ್ ಬರೀತೀನಿ. ರೈಟ್ ಸೈಡ್ ಇರುವಂತದ್ದನ್ನ ನಾನು ಇವಾಗ ಬರಿಬೇಕು. ಸೊ ಇವಾಗ ಏನಾಯ್ತು, 4 ಆಯ್ತು, ಡಿವಿಷನ್ ಆಯ್ತು, ರೈಟ್ ಸೈಡ್ ಅಲ್ಲಿ ಉಳಿದಿದ್ದು ಮಾತ್ರ ಉಳ್ಕೊಂಡಿದೆ. ಈಗ ಓಪನ್ ಬ್ರಾಕೆಟ್ ನ ಕ್ಯಾನ್ಸಲ್ ಔಟ್ ಮಾಡಿದ್ರೆ ಒಂದು ಕ್ಲೋಸ್ಡ್ ಬ್ರಾಕೆಟ್ ನ ಕೂಡ ಕ್ಯಾನ್ಸಲ್ ಮಾಡಬೇಕು. ಇನ್ನ ಇಷ್ಟು ಮಾತ್ರ ಉಳಿತು. ಸೊ ಮಧ್ಯ ಕನೆಕ್ಟ್ ಮಾಡ್ತಿರುವಂತದ್ದು, ಇವೆರಡನ್ನೂ ಕೂಡ ಕನೆಕ್ಟ್ ಮಾಡ್ತಿರುವಂತದ್ದು ಯಾವುದು, ಮೈನಸ್. ಸೊ ಇದೇನಾಗುತ್ತೆ, ಸೆಂಟ್ರಲ್ ಆಪರೇಟರ್.
ನೆಕ್ಸ್ಟ್ ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಇರೋದನ್ನ ಬರೀರಿ 2, ವರ್ಟೆಕ್ಸ್ ವ್ಯಾಲ್ಯೂ ಏನು ಮೈನಸ್, ಯಾಕೆ ಅದು ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅನ್ನ ಕನೆಕ್ಟ್ ಮಾಡ್ತಾ ಇದೆ. ರೈಟ್ ಸೈಡ್ ಅಲ್ಲಿ ಏನಿದೆ 3. ಸೊ ಇವಾಗ ನೋಡಿ ಲೀಫ್ ಅಲ್ಲಿ ವೇರಿಯೇಬಲ್ಸ್ ಬಂದಿದೆ. ಸೊ ಎಕ್ಸ್ ಬಂದಿರಬಹುದು ಅಥವಾ ನಂಬರ್ಸ್ ಬಂದಿದೆ 6, 4, 2, 3. ಆದ್ರೆ ವರ್ಟೆಕ್ಸ್ ಗಳ ಜಾಗದಲ್ಲಿ ಯಾವ್ದು ಬಂದಿದೆ, ಆಪರೇಟರ್ಸ್ ಗಳು ಅಂದ್ರೆ ಪ್ಲಸ್ ಮೈನಸ್ ಡಿವಿಷನ್ ಆ ರೀತಿ ಬಂದಿದೆ. ಸೊ ಇವಾಗ ಏನ್ ಮಾಡೋಣ, ಇನ್ನೊಂದು ಪ್ರಾಬ್ಲಮ್ ಅನ್ನು ಕೂಡ ಸಾಲ್ವ್ ಮಾಡೋಣ, ಅವಾಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಎರಡನೇ ಪ್ರಾಬ್ಲಮ್ ನ ನೋಡಿ, ಏನಾಗ್ತಾ ಇದೆ, ಓಪನ್ ಬ್ರಾಕೆಟ್ ಇದೆ, ಕ್ಲೋಸ್ಡ್ ಬ್ರಾಕೆಟ್ ಇದೆ. ಅವಾಗ ಏನಾಯ್ತು, ಸಪರೇಟ್ ಆಗಿತ್ತು. ಇವಾಗ ನೋಡಿ ಓಪನ್ ಬ್ರಾಕೆಟ್ ಇದೆ, ಕ್ಲೋಸ್ಡ್ ಬ್ರಾಕೆಟ್ ಇದೆ, ಇದ್ರೊಳಗಡೆ ಓಪನ್ ಬ್ರಾಕೆಟ್ ಇದೆ, ಕ್ಲೋಸ್ಡ್ ಬ್ರಾಕೆಟ್ ಇದೆ. ಸೊ ಇವಾಗ ಏನ್ ಗೊತ್ತಾಯ್ತು, ಇದಷ್ಟು ಕೂಡ ಒಂದು ಸಪರೇಟ್ ಪಾರ್ಟ್. ನೆಕ್ಸ್ಟ್ ಇದ್ರಲ್ಲೂ ಕೂಡ ಓಪನ್ ಬ್ರಾಕೆಟ್ ಇದೆ, ಕ್ಲೋಸ್ಡ್ ಬ್ರಾಕೆಟ್ ಇದೆ, ಅದರ ಒಳಗಡೆನೂ ಕೂಡ ಓಪನ್ ಬ್ರಾಕೆಟ್ ಇದೆ, ಕ್ಲೋಸ್ಡ್ ಬ್ರಾಕೆಟ್ ಇದೆ. ಅಂದ್ರೆ ಜೋಡಿ ಇರಬೇಕು, ನನಗೆ ಎರಡು ಪೇರ್ ಆಗಿರ್ಬೇಕು, ಓಪನ್ ಮತ್ತೆ ಕ್ಲೋಸ್ಡ್. ಸೊ ಇವಾಗ ಏನಾಯ್ತು, ಇದೇ ಸಪರೇಟ್ ಪಾರ್ಟ್, ಇದೇ ಸಪರೇಟ್ ಪಾರ್ಟ್, ಇವೆರಡನ್ನೂ ಕೂಡಿಸ್ತಿರೋದು ಯಾವುದು, ಮೈನಸ್. ಸೊ ಮೈನಸ್ ಏನಾಗುತ್ತೆ, ನಮಗೆ ಸೆಂಟ್ರಲ್ ಆಪರೇಟರ್ ಆಗುತ್ತೆ. ಸೆಂಟ್ರಲ್ ಆಪರೇಟರ್ ಏನ್ ಮಾಡುತ್ತೆ, ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಆಪರೆಂಟ್ ಗಳನ್ನ ಕನೆಕ್ಟ್ ಮಾಡುತ್ತೆ. ಸೊ ಒಂದು ವರ್ಟೆಕ್ಸ್ ನ ಬರೀಬೇಕು, ಆ ವರ್ಟೆಕ್ಸ್ ಗೆ ಮೈನಸ್ ಅಂತ ಕೊಡ್ತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಇದನ್ನು ಸಾಲ್ವ್ ಮಾಡಬೇಕು ಸಪರೇಟ್ ಆಗಿ, ರೈಟ್ ಹ್ಯಾಂಡ್ ಸೈಡ್ ಕೂಡ ನಾನು ಸಪರೇಟ್ ಆಗಿ ಸಾಲ್ವ್ ಮಾಡಬೇಕು. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಸಪರೇಟ್ ಆಗಿ ಸಾಲ್ವ್ ಮಾಡೋಣ, ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ಗೆ ಹೋಗೋಣ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಸಪರೇಟ್ ಆಗಿ ತಗೊಂಡ್ರೆ ಒಂದು ಓಪನ್ ಬ್ರಾಕೆಟ್ ನ ಕ್ಯಾನ್ಸಲ್ ಮಾಡಿದ್ರೆ ಒಂದು ಕ್ಲೋಸ್ಡ್ ಬ್ರಾಕೆಟ್ ನ ಕ್ಯಾನ್ಸಲ್ ಮಾಡಬೇಕು. ಈಗ ನೋಡಿ 7 ಇದೆ ಲೆಫ್ಟ್ ಸೈಡ್ ಅಲ್ಲಿ, ಈ ಆಪರೇಟರ್ ಏನ್ ಮಾಡುತ್ತೆ, ಸೆಂಟ್ರಲ್ ಆಪರೇಟರ್ ಆಗಿ ಕೆಲಸ ಮಾಡುತ್ತೆ, ಸೆಂಟ್ರಲ್ ಆಪರೇಟರ್. ನೆಕ್ಸ್ಟ್ ಇದು ಅಷ್ಟು ಕೂಡ ಏನಾಗುತ್ತೆ, ಬ್ರಾಕೆಟ್ ಒಳಗಡೆ ಇರುವಂತಹ 6 - 2 ರೈಟ್ ಸೈಡ್ ಆಪರೆಂಟ್ ಗಳಾಗುತ್ತೆ. ಈಗ ಯಾವ್ದು ಕನೆಕ್ಟ್ ಮಾಡ್ತಿರೋದು, ಪ್ಲಸ್ ಸೆಂಟ್ರಲ್ ಆಪರೇಟರ್ ಯಾವ ಕಡೆ, ಲೆಫ್ಟ್ ಸೈಡ್ ಅಲ್ಲಿ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ. ಸೊ ಏನ್ ಮಾಡ್ಬೇಕು, ಇಲ್ಲಿಗೆ ಪ್ಲಸ್ ಬರಿಬೇಕು. ಸೊ ಪ್ಲಸ್ ಇನ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ಯಾವುದು, 7. ರೈಟ್ ಸೈಡ್ ಅಲ್ಲಿ ಇರುವಂತದ್ದನ್ನ ನಾನು ಇವಾಗ ಬಿಡಿಸ್ಬೇಕು, ಯಾಕೆ 6 - 2 ಹಾಗೆ ಉಳಿದಿದೆ, 7 ಆಯ್ತು ಪ್ಲಸ್ ಆಯ್ತು. ಈಗ ಉಳಿದಿರುವಂತ ಓಪನ್ ಬ್ರಾಕೆಟ್ 6 - 2 ಕ್ಲೋಸ್ಡ್ ಬ್ರಾಕೆಟ್. ಒಂದು ಓಪನ್ ಬ್ರಾಕೆಟ್ ನ ಕ್ಯಾನ್ಸಲ್ ಮಾಡಿದ್ರೆ ಒಂದು ಕ್ಲೋಸ್ಡ್ ಬ್ರಾಕೆಟ್ ಅನ್ನ ಕೂಡ ಕ್ಯಾನ್ಸಲ್ ಮಾಡಬೇಕು. ಉಳಿದಿರೋದು ಯಾವುದು, 6 - 2. ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡ್, ಮಧ್ಯ ಇಬ್ರು ಕನೆಕ್ಟ್ ಮಾಡ್ತಿರುವಂತದ್ದು ಯಾವುದು, ಸೆಂಟ್ರಲ್ ಆಪರೇಟರ್. ಸೊ ಸೆಂಟ್ರಲ್ ಆಪರೇಟರ್ ನ ಬರೀರಿ ವರ್ಟೆಕ್ಸ್ ಯಾವುದು, ಮೈನಸ್. ಅದರ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು 6, ರೈಟ್ ಸೈಡ್ ಅಲ್ಲಿ ಇರುವಂತದ್ದು 2. ಸೊ ಇವಾಗ ಏನಾಯ್ತು, ಲೆಫ್ಟ್ ಸೈಡ್ ಆಯ್ತು, ನನ್ನ ಮೈನಸ್ಸಿನ ಲೆಫ್ಟ್ ಸೈಡ್ ಆಯ್ತು, ರೈಟ್ ಸೈಡ್ ಮಾತ್ರ ಉಳಿದಿದೆ. ಸೊ ರೈಟ್ ಸೈಡ್ ಅಲ್ಲಿ ಮೈನಸ್ ಇದಾಗಿದೆ, ಇವಾಗ ಇಷ್ಟು ಮಾತ್ರ ಉಳಿದಿದೆ ಅಲ್ವಾ. ಒಂದು ಓಪನ್ ಬ್ರಾಕೆಟ್ ತೆಗೆದ್ರೆ ಒಂದು ಕ್ಲೋಸ್ಡ್ ಬ್ರಾಕೆಟ್ ತೆಗಿಬೇಕು. ಸೊ ಇವೆರಡನ್ನು ತೆಗೆದ್ರೆ ಇದು ಲೆಫ್ಟ್ ಪಾರ್ಟ್ ಆಯ್ತು, ಎಕ್ಸ್. ಮೈನಸ್ ಏನ್ ಮಾಡ್ತಾ ಇದೆ, y - 4 ಜೊತೆ ಎಕ್ಸ್ ಅನ್ನ ಕೂಡಿಸ್ತಾ ಇದೆ, ಅಂದ್ರೆ ಇದೇನ್ ಮಾಡುತ್ತೆ, ಸೆಂಟ್ರಲ್ ಆಪರೇಟರ್ ಆಗುತ್ತೆ, ಸೆಂಟ್ರಲ್ ಆಪರೇಟರ್. ನೆಕ್ಸ್ಟ್ ಇದು ಅಷ್ಟು ಕೂಡ ಏನಾಯ್ತು, ರೈಟ್ ಸೈಡ್. ಫಸ್ಟ್ ಏನ್ ಬರೀಬೇಕು, ಸೆಂಟ್ರಲ್ ಆಪರೇಟರ್ ಅನ್ನ ವರ್ಟೆಕ್ಸ್ ಬರೀಬೇಕು, ಇದು ರೈಟ್ ಸೈಡ್ ಅಲ್ಲ, ಸೊ ರೈಟ್ ಸೈಡ್ ಬರೀ ಮೈನಸ್, ಸೆಂಟ್ರಲ್ ಆಪರೇಟರ್ ಅಲ್ವಾ ಮೈನಸ್. ನೆಕ್ಸ್ಟ್ ಅದರ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ಯಾವುದು, ಎಕ್ಸ್. ರೈಟ್ ಸೈಡ್ ಅಲ್ಲಿ ಇನ್ನು ಫುಲ್ ಸಾಲ್ವ್ ಮಾಡಿಲ್ಲ ನಾನು, y - 4 ಹಾಗೆ ಉಳ್ಕೊಂಡಿದೆ. ಈಗ ಉಳಿದಿರೋದೇನು, ಓಪನ್ ಬ್ರಾಕೆಟ್ y - 4 ಕ್ಲೋಸ್ಡ್ ಬ್ರಾಕೆಟ್. ಒಂದು ಓಪನ್ ಬ್ರಾಕೆಟ್ ನ ಮೈನಸ್ ತೆಗೆದ್ರೆ ಇನ್ನೊಂದು ಕ್ಲೋಸ್ಡ್ ಬ್ರಾಕೆಟ್ ಅನ್ನ ತೆಗಿಬೇಕು. ಈಗ y - 4 ಮಾತ್ರ ಉಳಿದಿದೆ, y ಲೆಫ್ಟ್ ಸೈಡ್, 4 ರೈಟ್ ಸೈಡ್, ಮೈನಸ್ ಏನಾಗುತ್ತೆ, ಸೆಂಟ್ರಲ್ ಆಪರೇಟರ್ ಆಗಿ ಕೆಲಸ ಮಾಡುತ್ತೆ, ಸೆಂಟ್ರಲ್ ಆಪರೇಟರ್. ಈಗ ಏನ್ ಮಾಡಬೇಕು, ಸೆಂಟ್ರಲ್ ಆಪರೇಟರ್ ಗೆ ನಾವು ಅಸೈನ್ ಮಾಡಬೇಕು ವರ್ಟೆಕ್ಸ್ ಅಲ್ಲಿ ಮೈನಸ್. ಅದರ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ಯಾವುದು, y. ಅದರ ರೈಟ್ ಸೈಡ್ ಅಲ್ಲಿ ಇರುವಂತದ್ದು ಯಾವುದು, 4. ಸೊ ಇವಾಗ ಏನ್ ಮಾಡಿದ್ವಿ, ಲೇಬಲ್ಡ್ ಗ್ರಾಫ್ ಆಗಿ ಕನ್ವರ್ಟ್ ಮಾಡಿದ್ವಿ. ಕೊಟ್ಟಿರುವಂತಹ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಗಳನ್ನ ನಾವು ಲೇಬಲ್ಡ್ ಗ್ರಾಫ್ ಆಗಿ ಕನ್ವರ್ಟ್ ಮಾಡಿದ್ವಿ. ಲೇಬಲ್ಡ್ ಗ್ರಾಫ್ ಅಲ್ಲಿ ಏನಿರುತ್ತೆ, ವರ್ಟೆಕ್ಸ್ ಗಳಲ್ಲಿ ಆಪರೇಟರ್ ಗಳಿರ್ತವೆ, ಪ್ಲಸ್ ಇರ್ಬೋದು, ಮೈನಸ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಆ ರೀತಿ. ಸೊ ಎರಡು ಪ್ರಾಬ್ಲಮ್ ಅನ್ನು ಇನ್ನೊಂದ್ಸಲಿ ನೀವು ನೋಡಿ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಕೂಡ ನಮಗೆ ಇನ್ನೂ ಜಾಸ್ತಿ ವಿಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಟ್ ಮಾಡ್ತಾ ಹೋಗುತ್ತೆ. ಥ್ಯಾಂಕ್ ಯು.